ಸಿಎಂ ಬದಲಾಗ್ತಾರಿಗೇನೋ ನವೆಂಬರ್ನಲ್ಲಿ ಕ್ರಾಂತಿ ಆಗಿ ಡಿಸೆಂಬರ್ನಲ್ಲಿ ಬದಲಾವಣೆ ಆಗುತ್ತೇನೋ ಅನ್ನೋದೊಂದು ಭಾವನೆ ಇತ್ತು. ಸ್ವಲ್ಪ ಮಟ್ಟಿಗೆ ಎಲ್ಲದಕ್ಕೂ ಬ್ರೇಕ್ ಬೀಳ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಹೊರಗೆ ಬರಬಹುದಾದ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಬಹುದು. ಮೊನ್ನೆ ಪ್ರೆಸ್ ಮೀಟ್ ಇತ್ತು, ಇವತ್ತು ಪ್ರೆಸ್ ಮೀಟ್ ಅಂತದ್ದು ಏನೂ ಇಲ್ಲ, ಒಂದು ಪ್ರತಿಕ್ರಿಯೆ ನಾರ್ಮಲ್ ಆಗಿ. ಎಲ್ರಿಗೂ ಕ್ಯೂರಿಯಾಸಿಟಿ ಇದೆಯಲ್ಲ. ಮತ್ತೀಗ ಬೇರೆ ಟೈಮ್ ಆಗಿದ್ರೆ ಇವ್ರು ಕಾರು ನಿಲ್ಲಿಸ್ತಿರ್ಲಿಲ್ಲ, ಹಂಗೆ ಹೋಗ್ಬಿಟ್ಟಿರೋರು. ಏನು ಇಲ್ರಿ ಮಾತಾಡಕ್ ಬಂದಿದ್ದಷ್ಟೇ, ತಿಂಡಿ ತಿನ್ನಕ್ ಬಂದಿದ್ದು ಅಷ್ಟೇನ್ರಿ ಅಂತ. ಬಟ್ ಈಗ ಇವ್ರಿಗೆ ಮೀಡಿಯಾದವರು ಫೋಕಸ್ ಮಾಡಬೇಕು, ಯಾಕಂದ್ರೆ ಹೈಕಮಾಂಡ್ ಹೇಳಿದೆಯಲ್ಲ, ನೀವು ಮೇನ್ಲಿ ಎಲ್ರಿಗೂ ನೀವು ಒಗ್ಗಟ್ಟಾಗಿದ್ದೀರಾ ಅನ್ನೋದು ಗೊತ್ತಾಗಬೇಕು ಅಂತ. ಹಂಗಾಗಿ ಸಹಜವಾಗಿ ಪ್ರತಿಕ್ರಿಯೆ ಕೊಟ್ಟೇ ಕೊಡ್ತಾರೆ. ರಾಜ್ಯದ ಜನತೆಗೆ ಗೊತ್ತಾಗ್ಬೇಕಲ್ಲ, ವಿಪಕ್ಷ ನಾಯಕರುಗಳಿಗೆ ಗೊತ್ತಾಗ್ಬೇಕಲ್ಲ, ಒಟ್ಟಿಗೆ ತಿಂಡಿ ತಿಂದ್ರಂತೆ, ಒಟ್ಟಿಗೆ ಇದ್ದಾರಂತೆ, ಏನು ಸಮಸ್ಯೆನೇ ಇಲ್ಲಂತೆ, ಎಲ್ಲ ಸರಿ ಹೋಯ್ತಂತೆ ಅಂತ ಅನಿಸ್ಬೇಕಲ್ಲ. ಸೊ ಆ ಕಾರಣಕ್ಕಾಗಿ ಸಹಜವಾಗಿ ಇಬ್ರು ಹೊರಗಡೆ ಬಂದು ಮಾತಾಡಿಯೇ ತೀರ್ತಾರೆ. ಬೇರೆ ಟೈಮ್ ಆಗಿದ್ರೆ ಮಾತಾಡ್ತಾ ಇರ್ಲಿಲ್ಲ, ಬ್ಯುಸಿಯಿಂದ ಹೊರಟೋಗ್ಬಿಟ್ಟಿರೋರು. ಈಗ ಇವ್ರು ಇದನ್ನೆಲ್ಲ ಮಾಡ್ತಾ ಇರೋದೇ ಒಂದ್ ರೀತಿಯಲ್ಲಿ ಒತ್ತಡದಿಂದ. ಇವಾಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಆಗಮನದ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಬಂದು ಮಾಧ್ಯಮಗಳ ಮುಂದೆ ಮಾತನಾಡಬಹುದು. ಏನು ಮಾತಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ನಾರ್ಮಲ್ ಆಗಿ ಏನೂ ಇಲ್ಲ, ಕರೆದಿದ್ರು, ಬಂದೆ, ತಿಂಡಿ ಚೆನ್ನಾಗಿತ್ತು, ಆ ಥರದ್ದು ಏನಾದ್ರು ಹೇಳ್ತಾರೋ ಅಥವಾ ಒಂದು ಮೆಸೇಜ್ ಏನಾದ್ರು ಪಾಸ್ ಮಾಡ್ತಾರೋ ಅನ್ನೋದೊಂದು ಕುತೂಹಲ ಆಗಿದೆ. ಮೊನ್ನೆ ನಡೆದಂತ ಪ್ರೆಸ್ ಮೀಟ್ ಬಗ್ಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಏನ್ ಮಾತಾಡ್ಬಿಡ್ತಾರಪ್ಪ, ಏನ್ ಹೇಳ್ಬಿಡ್ತಾರೆ ಅಂತ. ಆಗ ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅದಾದ್ಮೇಲೆ ನೀವು ಬಂದಿದ್ದೀರಾ, ನಾವು ಬರ್ತೀವಿ ಅನ್ನೋ ಥರದಲ್ಲಿ. ನಮ್ಮನ್ನು ನೀವು ನೋಡಕ್ ಬರ್ಬೋದು, ನಿಮ್ಮನ್ನು ನಾವು ನೋಡಕ್ ಬರಬಾರ್ದ ಅಂತ ಫೇಮಸ್ ಆಗಿದೆಯಲ್ಲ ಡೈಲಾಗ್. ಆ ಥರ ನಮ್ಮನೆಗೆ ತಿಂಡಿಗೆ ನೀವು ಬಂದಿದ್ರಿ, ನಿಮ್ಮ ಮನೆಗೂ ನಾನು ಬರ್ತೀನಿ ಅನ್ನೋ ಥರದಲ್ಲಿ. ಸೊ ಒಟ್ಟಿನಲ್ಲಿ ಬಂದಿದ್ದಾರೆ, ತಿಂಡಿ ಎಲ್ಲ ಆಗಿದೆ, ಒಂದು ಸ್ವಲ್ಪ ಹೊತ್ತು ಕೂತು ಮಾತು ಆಡಿದ್ದಾರೆ. ಈಗ ಹೊರಗಡೆ ಬರಬಹುದು. ಹೊರಗಡೆ ಬಂದು ಮಾಧ್ಯಮಗಳ ಮುಂದೆ ಇಬ್ಬರೂ ಯಾವ ಥರ ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಗೆಸ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಹೊರಗಡೆ ಬರ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಇದು ಲೈವ್ ವಿಜುವಲ್ಸ್ TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ನೇರ ಪ್ರಸಾರ. ಬ್ರೇಕ್ಫಾಸ್ಟ್ ಇವ್ರ ಮನೆಗೆ ಬಂದಿರೋದು. ಕುಮಾರ್ ಅವರು ಬ್ರೇಕ್ಫಾಸ್ಟ್ ಬಂದಿದ್ದಾರಲ್ಲ, ಆಗ್ಲೇನೆ ಅವರು ನನಗೆ ಇನ್ವೈಟ್ ಮಾಡಿದ್ರು. ಆಗ್ಲೇನೆ ನನಗೆ ಇನ್ವೈಟ್ ಮಾಡಿದ್ರು ನಮ್ಮನೆಗೆ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಬರಬೇಕು ಅಂತ. ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ. ಡಿ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳವಾರ ಬರ್ರಿ ಅಂತ. ನಾನು ಮಂಗಳವಾರ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಬ್ರೇಕ್ಫಾಸ್ಟ್ ಅನ್ನ, ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ. ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಬಹಳ ಮುಖ್ಯವಾಗಿ 8ನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ. 8ನೇ ತಾರೀಕು ಅಸೆಂಬ್ಲಿ ಶುರುವಾಗೋದ್ರಿಂದ 2 ವಾರ ನಡೀತದೆ. ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ, ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವರು ಗೊತ್ತಿಲ್ಲ ನನಗೆ,
ಪತ್ರಿಕೆಯಲ್ಲಿ ಓದಿರೋದು ನಾನು. ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲವೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಬಿಜೆಪಿ JDSನವರು ಒಟ್ಟಾಗಿ ಎದುರಿಸಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. ಕುಮಾರಸ್ವಾಮಿ, ಅಶೋಕ ಮತ್ತು ಇತರ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಕೂಡ ಅಸೆಂಬ್ಲಿ ನಡೆಸೋದು ಈ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ.